ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ಸಾಟರ್ಡೆ, ರೆಡಿ ಆಗಿಬಿಟ್ಟು ಮನೆ ದೇವ್ರ ದೇವಸ್ಥಾನದಲ್ಲಿ ಇವತ್ತು ಅಭಿಷೇಕ ಇದೆ ನಮ್ಮದು. ಸೊ ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ಬೇಗ ಬೇಗ ಹೋಗಬೇಕು. ಮಕ್ಕಳನ್ನೆಲ್ಲ ರೆಡಿ ಮಾಡಿದ್ದೀನಿ. ಹೇಗಿದ್ರು ಚಿರು ಸ್ಕೂಲ್ ರಜೆ ಇರುತ್ತಲ್ಲ, ಸೊ ಫ್ಯಾಮಿಲಿ ಅಂದರೆ ನಮ್ಮ ಅತ್ತೆ, ನಮ್ಮ ಮಾವ, ನಾನು, ನಮ್ಮ ಹಸ್ಬೆಂಡು, ಮಕ್ಕಳೆಲ್ಲರೂ ಹೋಗ್ತಾ ಇದ್ದೀವಿ. ಆ್ಯಂಡ್ ಹಾಗೆ ಅಲ್ಲೇ ಅಕ್ಕಪಕ್ಕ ಏನಾದರೂ ಇದ್ದರೆ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿದ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ಟೆರೆಸ್ ಗಾರ್ಡನಲ್ಲಿರೋ ರೋಸ್ ಎಲ್ಲ ಕಿತ್ಕೊಳ್ಳೋಣ ಅಂತ ಹೋಗಿದ್ದೆ. ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ನನ್ನ ಟೆರೆಸಲ್ಲಿದೆ ಅನ್ನೋದು ನನಗಂತೂ ಇನ್ನೂ ಖುಷಿ. ಹಾಗೆ ಇನ್ನೂ ತುಂಬ ಹೂವುಗಳೇ ಬಿಟ್ಟಿತ್ತ, ಎಲ್ಲ ಕಲರು ನೋಡ್ತಾ ಇದ್ದೆ. ಆ್ಯಂಡ್ ಸಖತ್ತಾಗಿತ್ತು. ಹಾಗೆ ಎಲ್ಲಾನು ಕಿತ್ಕೊಂಡು ಆ್ಯಂಡ್ ಬುಜ್ಜಿ ಬೇಬಿಗೆ ಮತ್ತು ಚಿರುಗೆ ಹಾಲೆಲ್ಲ ತೊಗೊತಾ ಇದ್ದೆ. ಮಧ್ಯದಲ್ಲಿ ಅಳ್ತಾ ಇರ್ತಾರೆ. ಸೊ ಹಾಗಾಗಿ ಇಬ್ರಿಗೂ ಕೊಟ್ಟರೆ ಆಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಾಯಿಸಿ ಆರಿಸ್ಬಿಟ್ಟು ಗ್ಲಾಸಲ್ಲೆಲ್ಲ ಹಾಕಿ ಎತ್ತಿಟ್ಕೊತಾ ಇದ್ದೆ. ಆ್ಯಂಡ್ ಹಾಗೆ ಇವಾಗ ಎಲ್ಲರೂ ಕಾರಲ್ಲೇ ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಅವ್ರ ಅತ್ತೆ ಬರಲ್ಲ ಅಂತ ಹೇಳಿದರು. ಸೊ ಅವ್ರ ಮನೇಲೇ ಇದ್ರೆ ಅವ್ರಿಗೂ ಕೂಡ ಬಾಯ್ ಮಾಡಿಬಿಟ್ಟು ನಾವೆಲ್ಲ ಇವಾಗ ಹೊರಟ್ವಿ ದೇವಸ್ಥಾನಕ್ಕೆ. ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಆ್ಯಂಡ್ ಬುಜ್ಜಿ ಬೇಬಿನ ಎಲ್ಲಿ ಕೂತ್ಕೊಂಡ್ರು ಹಿಡಿಯೋದು ಕಷ್ಟ. ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ. ಕಾರಲ್ಲೂ ಅಷ್ಟೇ. ನಮ್ಮ ಹಸ್ಬೆಂಡು ಇವಾಗ ಟ್ರೈನಿಂಗ್ ತೊಗೊಂಡು ಓಡಿಸ್ತಾ ಇರೋದು. ಹೋಗಿ ಅವ್ರ ತೊಡೆ ಮೇಲೆ ಕುತ್ಕೊಳ್ಳೋಕೆ ಹೋಗ್ತಾನೆ. ಗಾಡಿ ಓಡಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು. ಅವನ್ನ ಹಿಡಿಯೋದಂತೂ ಸಿಕ್ಕಾಪಟ್ಟೆ ಕಷ್ಟ. ಹೇಗೋ ಮ್ಯಾನೇಜ್ ಮಾಡಿಕೊಂಡು ಇವಾಗ ಚಿಕ್ಕಬಳ್ಳಾಪುರಕ್ಕೆ ಬಂದ್ವಿ ನಾವು. ಇಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಳ್ಳೋಣ, ಹೂವು ಎಲ್ಲ ಬೇಕಿತ್ತು ಹಾಗಾಗಿ. ಆ್ಯಂಡ್ ಇಲ್ಲಂತೂ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ. ಒಂದು ಮೊಳ ಮಲ್ಲಿಗೆ ಹೂವು 150 ರೂಪಾಯಿ ಹೇಳಿದ್ರು. ನನಗಂತೂ ಹೂವನ್ನೇ ಬೇಡ ಅಂತ ಅನ್ನಿಸ್ಬಿಟ್ಟಿತ್ತು. ಬಟ್ ಹಸ್ಬೆಂಡು ಕಾಕಡ ಹೂವು ಬೇರೆ ಇದೆ ನೋಡು ತೊಗೋ ಅಂತ ಹೇಳಿದ್ರ. ಸೊ ಕಾಕಡ ಹೂವು 1 ಮೊಳ 50 ರೂಪಾಯಿ ಅಂತ ಹೇಳಿದ್ರು. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಬರೀ ತಲೆಯಲ್ಲೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು 1 ಮೊಳ ತೊಗೊಂಡು ಅಲ್ಲೇ ಮುಡ್ಕೊಂಡೆ. ಅದಾದಮೇಲೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು. ಬೆಳಗ್ಗೆಯಿಂದ ಏನೂ ತಿಂದಿದ್ದಿಲ್ಲ. ಆ್ಯಂಡ್ ಚಿಕ್ಕಬಳ್ಳಾಪುರ ವೆಂಕಟೇಶ್ವರ ಬೇಕ್ರಿಯಲ್ಲಿ ದಿಲ್ ಪಸಂದ್ ಫೇಮಸ್ಸು. ಸೊ ಹಾಗಾಗಿ ಹಸ್ಬೆಂಡ್ ಈಸ್ಕೊಟ್ಟಿರೋದು ಅದನ್ನೇ ತಿನ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ನಾವು ಹೋಗಿದ್ದ ಊರಲ್ಲಿ ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ಅಕ್ಕ ಕೂಡ ಇದ್ದಾರೆ. ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ಮತ್ತೆ ಯಾರ ಮನೆಗೂ ಹೋಗ್ಬಾರ್ದು ಅಂತ ಹೇಳ್ತಾರಲ್ಲ, ಹಾಗಾಗಿ ಫಸ್ಟೇ ಹೋಗಿ ಮಾತಾಡ್ಸ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಪಾಯಸ ಎಲ್ಲ ಮಾಡಿದ್ರ. ಸೊ ತಿನ್ನಲ್ಲ ಅಂದರೂ ಬಿಡಲಿಲ್ಲ. ಅವರೇ ಹಾಕ್ಕೊಟ್ರು. ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಅಲ್ಲೇ ಚಿತ್ರಾನ್ನ ಪಾಯಸ ಎಲ್ಲ ಮಾಡಿದರು. ಎಲ್ಲ ತಿನ್ಕೊಂಡು ಆ್ಯಂಡ್ ನಮ್ಮ ಮನೆ ದೇವಸ್ಥಾನ ಇರೋದು ತಿಪ್ಪೇನಹಳ್ಳಿ ಅಂತ, ಚಿಕ್ಕಬಳ್ಳಾಪುರದ ಹತ್ರ ಬರುತ್ತೆ ಆ ಊರು. ಆ್ಯಂಡ್ ಇವಾಗ ದೇವಸ್ಥಾನದಕ್ಕೂ ಬಂದ್ವಿ. ನಾವು ಮುಂಚೆನೇ ಎಲ್ಲನೂ ಹೇಳಿದ್ವಿ, ಅಂದರೆ ಅಭಿಷೇಕ ಮಾಡ್ಸೋಕ್ಕೆ ಆಲ್ರೆಡಿ ರೆಡಿ ಮಾಡ್ತಾಯಿದ್ರು. ನಾವು ಕೂಡ ಹೋಗಿದ್ವಿ. ಅದ್ರ ಜೊತೆಗೆ ತುಂಬ ಜನ ಕೂಡ ಬಂದಿದ್ದರು. ಸ್ಯಾಟರ್ಡೆ ಅಲ್ವಾ, ಸೊ ಹಾಗಾಗಿ ಇದು ವೆಂಕಟೇಶ್ವರ ದೇವಸ್ಥಾನ. ಆ್ಯಂಡ್ ಅಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಂಡಿದ್ವಿ. ಅದೆಲ್ಲ ಆದಮೇಲೆ ಪೂಜೆ ಕೂಡ ಸ್ಟಾರ್ಟ್ ಆಯಿತು. ನಾವು ಕೂಡ ಹೋಗಿ ಪೂಜೆ ಎಲ್ಲ ಮಾಡೋಕ್ಕೆ ನಿಂತ್ಕೊಂಡ್ವಿ. ಆ್ಯಂಡ್ ಅಭಿಷೇಕ ಎಲ್ಲ ಮಾಡಿಸಿದ್ರಲ್ಲ, ಅದ್ರ ಗೋತ್ರ ಎಲ್ಲ ಕೇಳ್ತಾ ಇದ್ರು. ಮತ್ತೆ ನಮ್ಮ ಮಾವನ್ನ ಕಳಿಸಿದ್ವಿ. ಆ್ಯಂಡ್ ಪೂಜೆ ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಸಖತ್ತಾಗಿತ್ತು. ಆ್ಯಂಡ್ ಜನನೂ ಅಷ್ಟೇ ತುಂಬ ಜನ ಬಂದಿದ್ದರು. ಆ್ಯಂಡ್ ಅಲ್ಲಿ ನೆಮ್ಮದಿಗೆ ಪೂಜೆ ಎಲ್ಲ ಮಾಡಿಕೊಂಡು ನಾವು ಮಂಗಳಾರತಿ ಎಲ್ಲ ತೊಗೊಂಡು ಹಾಗೆ ನಮಗೆ ಪ್ರಸಾದ ಕೂಡ ಎಲ್ಲ ಕೊಟ್ಟರು. ಆ್ಯಂಡ್ ಹಸ್ಬೆಂಡು ಹಣೆಗೆ ಕುಂಕುಮ ಇಡ್ತೀನಿ ಅಂದ್ರೆ, ಚಿರು ನಾನು ವಿಡಿಯೋ ಮಾಡ್ತೀನಿ ಮಮ್ಮಿ ಇಡಕ್ಕೆ ಹೇಳು ಅಂತ ಹೇಳ್ತಾ ಇದ್ದ. ಸರಿ ಅಂತ ಹೇಳ್ಬಿಟ್ಟು ಇಡ್ಸ್ಕೊಂಡು ಆಮೇಲೆ ಫೈನಲಿ ಪೂಜೆ ಎಲ್ಲ ಮಂಗಳಾರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ರು. ಅಲ್ಲಿ ಎಲ್ಲ ಪೂಜೆ ಮಾಡಿಸ್ಕೊಂಡು ನಾವು ಕೂಡ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಇವಾಗಂತೂ. ಅಂದರೆ ನಾವು ಮದುವೆ ಆಗಿ ಹೊಸ್ತ್ರಲ್ಲಿ ಬಂದದ್ದಕ್ಕೂ ಇವಾಗ ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ಏನೇ ಫಂಕ್ಷನ್ ಆದರೂ ಎಲ್ಲನೂ ಇಲ್ಲೇ ಮಾಡೋದು. ನಮ್ಮ ಮುಡಿ ಕೊಟ್ಟಿದ್ದು ಆ ಥರದ್ದು ಪ್ರತಿಯೊಂದೂ ಇಲ್ಲೇ ಮಾಡೋದು. ಹಾಗಾಗಿ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಆದಮೇಲೆ ಅಭಿಷೇಕದ ಪ್ರಸಾದ ಕೂಡ ಕೊಟ್ಟರು. ಎಲ್ಲ ಈಸ್ಕೊಂಡು ಹಾಗೆ ನಮಗೂ ಕೂಡ ಪ್ರಸಾದ ಕೊಟ್ಟಿದ್ರ. ಹೊರಗಡೆ ಕುತ್ಕೊಂಡು ತಿಂತಾ ಇದ್ವಿ. ಬುಜ್ಜಿ ಬೇಬಿ ನೋಡಿ ಕಾಲು ಇಷ್ಟು ಅಗ್ಲ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೂ ಒಂದು ಬೇಕು ಅಂತ ಹೇಳಿ ಒಂದು ಸಪ್ರೇಟಾಗಿ ಈಸ್ಕೊಂಡಿದ್ದ. ಸೊ ಎಲ್ಲರೂ ಕುತ್ಕೊಂಡು ತಿಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ರಂಗಸ್ಥಳ ಅಂತ ಒಂದು ಊರಿದೆ, ಅಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದ್ರು. ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿತ್ತು ವ್ಯೂ ಅಂದರೆ, ಫುಲ್ಲು ಸುತ್ತಮುತ್ತ ಬೆಟ್ಟ ಗುಡ್ಡಗಳೇ ಇದೆ ಬರೀ. ಆ್ಯಂಡ್ ಮಾರ್ನಿಂಗ್ ಎದ್ಬಿಟ್ಟು ವ್ಯೂ ನೋಡೋಕೆ ಸಖತ್ತಾಗಿರುತ್ತೆ. ನನಗೆ ಈ ಥರ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ನಿಜವಾಗ್ಲೂ ನಂಗೆ ಗೊತ್ತೇ ಇದ್ದಿದ್ದಿಲ್ಲ. ಇಷ್ಟು ವರ್ಷ ಬರ್ತಾನೆ ಇರ್ತೀವಿ ಯಾವಾಗ್ಲೂ, ಬಟ್ ಇಷ್ಟು ಚೆನ್ನಾಗಿರೋ ದೇವಸ್ಥಾನ ಇದೆ ಅಂತ ಗೊತ್ತೇ ಆಗಿಲ್ಲ. ಒಳಗಡೆ ಎಲ್ಲ ಹೋಗಿ ನೋಡಿದಾಗ ತುಂಬ ಚೆನ್ನಾಗಿತ್ತು ದೇವಸ್ಥಾನ.
ಆ್ಯಂಡ್ ನಾವು ಕೂಡ ಅಲ್ಲೇ ಎಲ್ಲ ಸುತ್ತ ಹಾಕೊಂಡಿದ್ವಿ. ಆ್ಯಂಡ್ ಹಳೇ ಕಾಲದ್ದು, ತುಂಬ ಹಳೇ ಕಾಲದ್ದು ಅನ್ಸುತ್ತೆ. ಯಾರಾದರೂ ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರದವ್ರು ಇಲ್ಲಿವ್ರಿಗೆ ಗೊತ್ತಿರುತ್ತೆ, ಬಟ್ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಮ್ಮ ಹಸ್ಬೆಂಡ್ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಬಂದಿದ್ರಂತೆ, ಸೊ ಇವತ್ತು ನಮ್ಮನ್ನು ಕೂಡ ಕರ್ಕೊಂಡು ಬಂದರು. ಒಳಗಡೆ ದೇವರು ಅಷ್ಟೇ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರೆ ಅಂದರೆ ರಂಗನಾಥ ಸ್ವಾಮಿ, ಸಕ್ಕತ್ತಾಗಿತ್ತು ನನಗಂತೂ ನೋಡೋಕ್ಕೆ. ನಾವಂತೂ ಅಲ್ಲೇ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ವಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಫೋಟೋಸು ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ವಲ್ಲ, ಹಾಗಾಗಿ ದೇವರೆಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಹೊರ್ಗಡೆ ಬಂದು ನೋಡ್ತಾ ಇದ್ದೆ. ಹಳೇ ಕಾಲದಲ್ವಾ, ಕೆತ್ತನೆಯಲ್ಲಿ ಮಾಡಿರೋದು ತುಂಬ ಚೆನ್ನಾಗಿತ್ತು, ಪ್ರತಿಯೊಂದು ಕಂಬಗಳು ಅಷ್ಟೇ. ಸೊ ಹಾಗಾಗಿ ನಾನು ಎಲ್ಲ ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ದೆ. ನಮ್ಮ ಹಸ್ಬೆಂಡ್ ಏನು ನೋಡ್ತಾ ಇದೆಯಾ ಅಂದರು. ಹಳೇ ಕಾಲದಲ್ವ, ಎಷ್ಟು ಚೆನ್ನಾಗಿದೆ ಅಲ್ವಾ, ಇಷ್ಟು ವರ್ಷ ಆದರೂ ನಮಗೆ ಗೊತ್ತೇ ಆಗಿಲ್ಲ ಬರೋಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನೋಡಿಕೊಂಡು ಹೊರ್ಗಡೆ ಎಲ್ಲ ಬಂದು ಮಕ್ಳದು ನಮ್ಮದು ಎಲ್ಲ ಫೋಟೋಸು ವಿಡಿಯೋಸ್ ಎಲ್ಲ ತಗೊತಾ ಇದ್ವಿ ಫ್ಯಾಮಿಲಿ ಸಮೇತ ಬಂದು. ಅದಾದಮೇಲೆ ಅಲ್ಲೇ ಹೊರಗಡೆ ನಿಮಗೆ ತುಂಬ ಅಂಗಡಿಗಳೆಲ್ಲ ಇತ್ತು, ಕಬ್ಬಿನ ಹಾಲು ಅದು ಇದು ಆ ಥರದ್ದೆಲ್ಲ. ಸೊ ಚಿರು ನನಗೂ ಕಬ್ಬಿನ ಹಾಲು ಬೇಕು ಅಂತ ಹೇಳಿದ್ನ, ಸೊ ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು. ತುಂಬ ಬಿಸಿಲು ಬೇರೆ ಇತ್ತು, ಸಿಕ್ಕಾಪಟ್ಟೆ ಬಿಸಿಲು, ಏನೋ ಗೊತ್ತಿಲ್ಲ ಆವತ್ತು. ಅದಾದಮೇಲೆ ಅಲ್ಲೇ ನಿಲ್ಲಿಸ್ಕೊಂಡು ಕಬ್ಬಿನ ಹಾಲೆಲ್ಲ ಕುಡಿದ್ಬಿಟ್ಟು ಹಾಗೆ ಅಲ್ಲೇ ಸುಮ್ಮನೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟು ನಾವು ಆದಿಯೋಗಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಯಾಕಂದರೆ ನಮ್ಮ ಅತ್ತೆಯವ್ರು ನೋಡಿಲ್ಲ, ಸೊ ಹಾಗಾಗಿ ತೋರಿಸ್ಕೊಂಡು ಬರೋಣ ಅಂತ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲೂ ಕೂಡ ಅಷ್ಟೇ ವೀಕೆಂಡ್ಸ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಆ್ಯಂಡ್ ತುಂಬ ಬಿಸಿಲು. ನಾವು ಆಲ್ರೆಡಿ ಒಂದು 2-3 ಸಲ ನೋಡಿದ್ವಿ. ಸೊ ನಮ್ಮ ಅತ್ತೆ ನಮ್ಮ ಮಾವ ನೋಡಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಎಲ್ಲರಿಗೂ ತೋರಿಸ್ಕೊಂಡು ಅಲ್ಲೂ ಸ್ವಲ್ಪ ಹೊತ್ತು ಇದ್ಬಿಟ್ಟು ವಾಪಸ್ ಮನೆಗೆ ಬಂದ್ವಿ. ಹಾಗೆ ಅಲ್ಲಿ ತುಂಬ ಅಂಗಡಿಗಳೆಲ್ಲ ಆಗಿಬಿಟ್ಟಿದೆ, ನಾವು ಹೋದಾಗ ಏನೂ ಇದ್ದಿದ್ದಿಲ್ಲ. ಇವಾಗ ಸಿಕ್ಕಾಪಟ್ಟೆ ಅಂಗಡಿಗಳಾಗಿ ಹೋಗ್ಬಿಟ್ಟಿತ್ತು. ಮಕ್ಳಿಗೆ ಆಟ ಸಾಮಾನು ಅದು ಇದು ಬೇಕು ಅಂತ ಕೇಳ್ತಾರಲ್ಲ, ಸೊ ಅವರು ಕೇಳ್ತಾಯಿದ್ರು. ಹಾಗೆ ಅಲ್ಲಿ ಸ್ವಲ್ಪ ಅದು ಪರ್ಚೇಸ್ ಎಲ್ಲ ಮಾಡಿಕೊಂಡು ಅಲ್ಲೇ ಊಟ ಗೀಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ಹೀಗಿತ್ತು ನಮ್ಮ ಇವತ್ತಿನ ಡೇ. ತುಂಬ ಚೆನ್ನಾಗಿತ್ತು. ಫುಲ್ಲು ಸುತ್ತೊಡಿತಾ ಇದ್ವಿ, ದೇವಸ್ಥಾನ ಫುಲ್ ದೇವಸ್ಥಾನಗಳನ್ನೇ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಈ ದೇವ್ರು ನೋಡಿದಾಗೆಲ್ಲ ಏನೋ ಒಂಥರ ಮೈ ಜುಮ್ ಅನ್ಸುತ್ತೆ. ಆ್ಯಂಡ್ ಬುಜ್ಜಿ ಬೇಬಿ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ, ಸೊ ಅವ್ನಿಗಂತೂ ಸಿಕ್ಕಾಪಟ್ಟೆ ಖುಷಿ. ಅವ್ನು ಮಲ್ಕೊಂಬಿಟ್ಟಿದ್ದ, ಅಲ್ಲಿ ಹೋಗಿದ ತಕ್ಷಣ ಎಬ್ಬರಿಸಿದ್ವಾ, ಅವನು ಫುಲ್ ಖುಷಿಯಾದ. ಆ್ಯಂಡ್ ಫೋಟೋಸ್ ವಿಡಿಯೋಸ್ ಎಲ್ಲ ಇಟ್ಕೊಳಕ್ಕೆ ಅವನು ಕೂಡ ನಿಲ್ತಾ ಇದ್ದ. ಆ್ಯಂಡ್ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೀಗಿತ್ತು. ಈ ವಿಡಿಯೋ ಕೂಡ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀರಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.